ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಭಗವಂತನಿಂದ ಬಂದಂತಹ ಜ್ಞಾನವು ಗುರು ಪರಂಪರೆಯಲ್ಲಿ ಸಾಗುತ್ತಾ ಬಂದಿದ್ದು ಇಂದಿಗೂ ಮುಂದುವರಿಯುತ್ತಲೇ ಇದೆ. ಭಗವಂತನಿಂದಲೇ ಅಧಿಕೃತ ವೈಷ್ಣವ ಸಂಪ್ರದಾಯಗಳಿದ್ದು ಬ್ರಹ್ಮ ಸಂಪ್ರದಾಯ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ ಹಾಗೂ ಕುಮಾರ ಸಂಪ್ರದಾಯಗಳಿದ್ದು ಅದರಲ್ಲಿಯೂ ನಮ್ಮ ಸಂಪ್ರದಾಯ ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯವಾಗಿದೆ. ಈ ಸಂಪ್ರದಾಯದಲ್ಲಿ ಸ್ವಯಂ ಭಗವಂತನೇ ಸುಮಾರು 500 ವರ್ಷಗಳ ಹಿಂದೆ ಬಂಗಾಳದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಬಂದು ಹರೇ ಕೃಷ್ಣ ಸಂಕೀರ್ತನ ಆಂದೋಲನವನ್ನು ಪ್ರಾರಂಭಿಸಿದರು. ಪ್ರತಿ ನಗರ ಗ್ರಾಮಗಳಲ್ಲಿ ಭಗವಂತನ ಪ್ರಚಾರವಾಗುತ್ತದೆ ಎಂದು ಅವರು ನುಡಿದರು. ಚೈತನ್ಯ ಮಹಾಪ್ರಭುಗಳಿಂದ ಬಂದಂತಹ ಈ ಅದ್ಭುತವಾದ ಸಂದೇಶವನ್ನು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಮೂಲಕ ಶ್ರೀಲ ಪ್ರಭುಪಾದರು ಅದನ್ನು ತಮ್ಮ ಜೀವನದ ಪರಮ ಉದ್ದೇಶವಾಗಿ ತೆಗೆದುಕೊಂಡು ಪಾಶ್ಚಾತ್ಯ ದೇಶಗಳಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಹರಡುವುದರ ಮೂಲಕ ಇಂದು ಪ್ರಪಂಚದ ಮೂಲೆ ಮೂಲೆಗಳಲ್ಲಿಯೂ ಕೃಷ್ಣ ಪ್ರಜ್ಞಾ ಸಂಘವು ಸ್ಥಾಪನೆಗೊಂಡು ಕೃಷ್ಣ ಪ್ರಜ್ಞಾ ಆಂದೋಲನವು ಬಹಳ ಯಶಸ್ವಿಯಾಗಿ ನಡೆಯುತ್ತಿದೆ. ಕೃಷ್ಣ ಪ್ರಜ್ಞೆಯು ಶಿವಮೊಗ್ಗದಲ್ಲಿ ಹರಡಲು ಪ್ರಮುಖವಾದ ಕಾರಣವೆಂದರೆ ಚೆನ್ನೈಯ ನಿವಾಸಿಯಾದ ಶ್ರೀಯುತ ದೀನದಯಾಳ್ ಪ್ರಭು ಹಾಗೂ ಶ್ರೀಮತಿ ಸುಮತಿ ದೇವಿ ದಯಾಳ್ ಅವರ ಸುಪುತ್ರಿಯಾದ ಡಾಕ್ಟರ್ ಅಪರ್ಣಾ ಅವರು ಶಿವಮೊಗ್ಗದ ನಿವಾಸಿಯಾದ ಶಂಕರ ನಾರಾಯಣ ರಾಜ್ ಅರಸು ಹಾಗೂ ಲಕ್ಷ್ಮಮ್ಮ ದಂಪತಿಗಳ ಮಗನಾದ ಡಾಕ್ಟರ್ ಶಶಿಕುಮಾರ್ ರಾಜ್ ಅರಸು ಅವರ ವಿವಾಹವೇ ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಹರಡಲು ನಾಂದಿಯಾಯಿತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಕೋಮಲ ಸ್ಥಿತಿಯಲ್ಲಿದ್ದ ಕೃಷ್ಣ ಪ್ರಜ್ಞೆಯನ್ನು ಹಂತ ಹಂತವಾಗಿ ಮುಂದುವರಿಯಲು ಶಿಕ್ಷಾ ಗುರುಗಳಾಗಿ ಮಾರ್ಗದರ್ಶನವನ್ನು ನೀಡುತ್ತಾ ಕೈ ಹಿಡಿದು ನಡೆಸಿದವರು ಶ್ರೀಮತಿ ತಾರಿಣಿ ಮಾತಾಜಿಯವರು. ಈ ಕೃಷ್ಣ ಪ್ರಜ್ಞೆಯು ಮುಂದೆ ಹೆಮ್ಮರವಾಗಿ ಬೆಳೆಯಲು ಎಂಬಂತೆ ಸರ್ವ ಕಾರಣಗಳ ಕಾರಣನಾದ ಭಗವಂತನು ಈ ದಂಪತಿಗಳಿಗೆ ಒಬ್ಬ ಸುಪುತ್ರನನ್ನು ದಯಪಾಲಿಸಿ ಅವನ ಮೂಲಕ ಸಾಕಷ್ಟು ಪರೀಕ್ಷೆಗಳನ್ನು ಅವರಿಗೆ ನೀಡಿ ಅವನ ಅನಾರೋಗ್ಯದ ನೆಪದಿಂದ ಚಿಕಿತ್ಸೆಯನ್ನು ಪಡೆಯಲಿಕ್ಕೋಸ್ಕರ ಈ ದಂಪತಿಗಳು 1994ರಲ್ಲಿ ಲಂಡನ್ನಿಗೆ ಹೋಗುವಂತಾಯಿತು. ಅಲ್ಲಿ ಶ್ರೀಮತಿ ಶ್ಯಾಮ ಸುಂದರಿ ದೇವಿದಾಸಿ ಅವರ ಒಂದು ಮಾರ್ಗದರ್ಶನವೂ ಕೂಡ ಅವರಿಗೆ ಸಿಕ್ಕಿ ಅವರ ಒಂದು ಸಾಂಗತ್ಯದಲ್ಲಿ ಭಕ್ತಿಯಲ್ಲಿ ಮತ್ತಷ್ಟು ದೃಢವಾಗಿ ಬೆಳೆಯುವಂತ ಒಂದು ಅವಕಾಶ ಇವರಿಗೆ ಇಲ್ಲಿ ಸಿಕ್ತು. ಏನೇ ಅಡೆತಡೆಗಳು ಬಂದರೂ ಕೃಷ್ಣನ ಪಾದ ಪದ್ಮಗಳನ್ನು ಆಶ್ರಯಿಸಿ ಭಕ್ತಿಯಿಂದ ಅಚಲವಾಗಿ ಮುಂದುವರಿಯಲು ಕಾರಣವಾಗಿದ್ದು ಏನೆಂದರೆ ಅವರ ತಾಯಿ ಸುಮತಿ ಅವರಿಂದ ಬಂದಂತಹ ಅಚಲವಾದ ಕೃಷ್ಣ ಭಕ್ತಿ ಅಂತ ಹೇಳಿದರೆ ತಪ್ಪಾಗಲ್ಲ. ತದನಂತರ 1995ರಲ್ಲಿ ಗುರುವಿನ ಕೃಪಾ ಕಟಾಕ್ಷವನ್ನು ದೀಕ್ಷೆಯ ಮೂಲಕ ಪಡೆದು ಗುಪ್ತಗಾಮಿನಿಯಾಗಿ ಹರಿಯುತ್ತಾ ಬಂದಂತಹ ಕೃಷ್ಣ ಪ್ರಜ್ಞೆಯು ಪ್ರಮುಖವಾದ ಕಾರಣವೆಂದರೆ ಅವರು ಭಾಗಿಯಾದಂತಹ ಗೌರ್ನಿತಾಯವರ ಪಾಣಿಹಟ್ಟಿ ಎಂಬ ಮಹೋತ್ಸವ. ಇದರಲ್ಲಿ ಭಾಗಿಯಾಗಿ ಅವರಿಗೆ ಖಂಡಿತವಾಗ್ಲೂ ನಾವು ಶಿವಮೊಗ್ಗದಲ್ಲಿ ಒಂದು ಕೃಷ್ಣ ಪ್ರಜ್ಞೆಯನ್ನು ಹರಡಬೇಕು ಅನ್ನುವಂಥ ಒಂದು ದೃಢ ನಿಶ್ಚಯ ಈ ಸಮಯದಲ್ಲಿ ಅವರು ಮಾಡಿದರು. ಗೌರ್ನಿತಾಯ್ ಅವರ ಪಾಣಿಹಟ್ಟಿ ಉತ್ಸವದಲ್ಲಿ ಭಾಗವಹಿಸಿದ ನಂತರ ಶಿವಮೊಗ್ಗದಲ್ಲಿ ಪ್ರಾರಂಭವಾದ ಕೃಷ್ಣ ಪ್ರಜ್ಞಾ ಸಂಘವು ಮೊದಮೊದಲು ಕೆಲವು ಭಕ್ತರಿಂದಲೇ ಆರಂಭವಾಗಿದ್ದು ನಿಜ. ಹಿಸ್ ಗ್ರೇಸ್ ಗೋವಿಂದ ಪ್ರಭು ಅವರ ಮಾರ್ಗದರ್ಶನದಲ್ಲಿ ವೈಷ್ಣವ ಸದಾಚಾರ, ವೈಷ್ಣವರ ಸೇವೆ, ಭಗವಂತನ ಸೇವೆಯ ಬಗ್ಗೆ ಶಿವಮೊಗ್ಗದ ಭಕ್ತ ವೃಂದದವರಿಗೆ ತಿಳುವಳಿಕೆಯನ್ನು ನೀಡುತ್ತಾ ಈ ಒಂದು ಸತ್ಸಂಗಕ್ಕೆ ಆಧಾರ ಸ್ತಂಭವಾಗಿ ನಿಂತು ಭಕ್ತರು ಭಕ್ತಿಯ ಪಥದಲ್ಲಿ ಬೆಳೆಯಲು ಮುಂದುವರಿಯಲು ಸಾಕಷ್ಟು ಸಹಕಾರವನ್ನು ನೀಡಲು ಸಾಧ್ಯವಾಯಿತು. ಅನೇಕ ವೈಷ್ಣವರ ಮಾರ್ಗದರ್ಶನದಿಂದ ಭಕ್ತಿಯ ಪಥದಲ್ಲಿ ಮತ್ತಷ್ಟು ಮುಂದುವರಿಯಲು ಬೆಳೆಯಲು ಸಾಧ್ಯವಾಗುವಂತೆ ಆಗಿದ್ದು 2006ರಲ್ಲೇ ಎಚ್ ಜಯಪತಾಕ ಸ್ವಾಮಿ ಮಹಾರಾಜರವರು ತಮ್ಮ ಸಫಾರಿ ಭಕ್ತ ವೃಂದದವರೊಂದಿಗೆ ಶಿವಮೊಗ್ಗದಲ್ಲಿ ಆಗಮಿಸಿ ಶಿವಮೊಗ್ಗ ನಗರವನ್ನೇ ಒಂದು ರೀತಿಯಲ್ಲಿ ಪಾವನಗೊಳಿಸಿದರು. ಹೀಗೆ ಎಚ್ ಭಕ್ತಿರಾಘವ ಸ್ವಾಮಿ ಮಹಾರಾಜರು ಹಾಗೂ ಇನ್ನು ಅನೇಕ ಶ್ರೇಷ್ಠ ಭಕ್ತರು ಕೂಡ ಶಿವಮೊಗ್ಗಕ್ಕೆ ಆಗಮಿಸುವಂತ ಅವಕಾಶ ಸಿಕ್ಕಿದ್ದು ಅವರ ಒಂದು ಕೃಪಾ ಕಟಾಕ್ಷದಿಂದ ಭಕ್ತರ ಸಂಖ್ಯೆ ದಿನೇ ದಿನೇ ವೃದ್ಧಿಗೊಳ್ಳುತ್ತಾ
ಭಕ್ತಿಯು ಎಲ್ಲರಲ್ಲಿಯೂ ತುಂಬ ಬಲವಾಗಿ ಬೆಳೆಯುವಂತೆ ಅವಕಾಶ ಆಗ್ತಾ ಇತ್ತು. ಭಕ್ತಿಯ ರಥವು ಈ ರೀತಿಯಲ್ಲಿ ಸಾಗುತ್ತಾ ಬಂದಿದ್ದು, ನಮ್ಮ ಸತ್ಸಂಗವು ಅನೇಕ ಭಕ್ತಿಪೂರ್ವಕ ಚಟುವಟಿಕೆಗಳನ್ನು ಆಯೋಜಿಸುತ್ತಾ ಶಿವಮೊಗ್ಗದ ಮನೆಗಳಲ್ಲಿ, ಬೀದಿಗಳಲ್ಲಿ, ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೃಷ್ಣ ಪ್ರಜ್ಞೆಯ ಪ್ರಚಾರವನ್ನು ಮಾಡಲು ಬಹಳ ಪ್ರಯತ್ನವನ್ನು ಮಾಡಿದೆ. ಅನೇಕ ಬೇಸಿಗೆಯ ಶಿಬಿರ, ಪುಸ್ತಕದ ವಿತರಣೆ ಹಾಗೂ ಇನ್ನು ನಗರ ಸಂಕೀರ್ತನೆ ಇಂತಹ ಕಾರ್ಯಕ್ರಮಗಳು ಹಾಗೂ ರಥಯಾತ್ರೆಯ, ಜನ್ಮಾಷ್ಟಮಿಯ ಉತ್ಸವ, ಗೌರ ಪೂರ್ಣಿಮದ ಉತ್ಸವ ಇಂಥ ಅನೇಕ ಉತ್ಸವಗಳನ್ನು ಕೂಡ ಆಚರಿಸುತ್ತಾ ಬಂದಿದ್ದು ಭಕ್ತರನ್ನು ಮತ್ತಷ್ಟು ಭಕ್ತಿಯಲ್ಲಿ ಬೆಳೆಯಲು ಉತ್ತೇಜನವನ್ನು ನೀಡುವಂತೆ ಮಾಡಿದೆ. ಶ್ರೀಮತಿ ರಾಧಾರಾಣಿಯ ಒಂದು ಶ್ರೀ ವಿಗ್ರಹವು 2008 ನವೆಂಬರ್ನಲ್ಲಿ ಗಿರಿಧಾರಿಯ ಜೊತೆಗೂಡಿ ಬಂದು ಈಗ ರಾಧಾ ಗಿರಿಧಾರಿಯಾಗಿ ಎಲ್ಲ ಕಡೆಯೂ ತುಂಬ ಮನೆ ಮಾತಾಗಿರುವಂತಹ, ಎಲ್ಲರ ಮನದಲ್ಲಿ ಅಚ್ಚಳಿಯದೆ ಉಳಿದಿರುವಂತಹ ಒಂದು ಶ್ರೀ ವಿಗ್ರಹವಾಗಿ ನಿಂತಿರುವಂಥದ್ದು. ಆ ಶ್ರೀ ವಿಗ್ರಹದ ಒಂದು ಅಪಾರವಾದ ಕರುಣೆಯಿಂದ ಸರ್ವರ ಮೇಲೂ ಈ ಒಂದು ಪ್ರಭಾವದಿಂದ ಕೃಷ್ಣ ಪ್ರಜ್ಞೆಯು ಯಾವುದೇ ಅಡೆತಡೆ ಇಲ್ಲದೆ ಭಕ್ತಿಯ ಸಾಧನೆಯಲ್ಲಿ ಯಾವುದೇ ತೊಡಕಾಗದೆ ಇಂದು ಕೂಡ ಮುಂದುವರಿಯುತ್ತಾ ಬಂದಿರುವಂಥದ್ದು. ಪ್ರಾರಂಭದಿಂದಲೂ ಕರ್ಮ ಸಿದ್ಧಾಂತದಲ್ಲಿ ಹೆಚ್ಚಿನ ನಂಬಿಕೆಯನ್ನು ಹೊಂದಿ ಅನೇಕ ಜನರ ಬಾಳಿಗೆ ವೈದ್ಯಕೀಯ ಸೇವೆಯನ್ನು ನೀಡುವುದರ ಮೂಲಕ ಬೆಳಕನ್ನು ಚೆಲ್ಲುತ್ತಾ ನಿಸ್ವಾರ್ಥ ಸೇವೆಯನ್ನು ಗೈಯುತ್ತಾ ಎಲೆಮರೆಯ ಕಾಯಿಯಂತೆ ಭಕ್ತರ ಜೊತೆ ಸಹಕರಿಸುತ್ತಾ ಬಂದಂತಹ ಡಾಕ್ಟರ್ ಶಂಕರ್ ನಾರಾಯಣ ರಾಜ್ ಅರಸುರವರು ಶ್ರೀಲ ಪ್ರಭುಪಾದರಿಂದ ಪ್ರೇರಿತರಾಗಿ ಜೀವನದಲ್ಲಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಭಕ್ತಿಯ ಜೀವನವೇ ಅತ್ಯುನ್ನತ ಮಾರ್ಗ ಎಂಬುದನ್ನು ಅರಿತು ಭಕ್ತಿರಾಘವ ಸ್ವಾಮಿ ಮಹಾರಾಜರಿಂದ ದೀಕ್ಷೆಯನ್ನು ಪಡೆದು ಮುಂದೆ ನಂದ ಮಹಾರಾಜ ಪ್ರಭುಗಳಾಗಿ ದಿನದಿಂದ ದಿನಕ್ಕೆ ಭಕ್ತಿಯಲ್ಲಿ ಉತ್ತುಂಗಕ್ಕೆ ಏರಿ ನಮಗೆಲ್ಲ ಅವರ ಜೀವನ ಒಂದು ಮಾರ್ಗದರ್ಶನವಾಗುವಂತೆ ಅವರ ಜೀವನವನ್ನು ಕಳೆದರು. ಹಾಗೆ ಅಂತ್ಯ ಕಾಲದಲ್ಲಿ ಭಗವಂತನನ್ನು ಸ್ಮರಿಸುತ್ತಾ ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ಭಕ್ತಿಯಲ್ಲಿ ಅರ್ಪಿಸಿ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟು ನಮಗೆಲ್ಲ ಮಾದರಿಯಾಗುವಂಥ ಜೀವನವನ್ನು ನಡೆಸಿದಂತಹ ಅಪರೂಪದ ವ್ಯಕ್ತಿ ನಂದ ಮಹಾರಾಜ್ ಅರಸುರವರು. ಈ ರೀತಿಯಲ್ಲಿ ನಮ್ಮ ಸತ್ಸಂಗಕ್ಕೆ ಪ್ರಾರಂಭದಿಂದಲೂ ಬೆನ್ನೆಲುಬಾಗಿ ನಿಂತವರು, ಅನ್ನಪೂರ್ಣೇಶ್ವರಿ ಎಂದು ಹೆಸರು ಕೂಡ ಕರೆಯಲ್ಪಟ್ಟವರು ಶ್ರೀಮತಿ ಲಕ್ಷ್ಮಮ್ಮ. ಅವರ ಒಂದು ಸಹಕಾರ ಈ ಒಂದು ಸತ್ಸಂಗಕ್ಕೆ ತುಂಬ ಇತ್ತು. ಬಂದ ಭಕ್ತರ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು, ಯಾವುದೇ ಸಂದರ್ಭದಲ್ಲಿ ಎಲ್ಲಿಂದ ಬಂದವರನ್ನು ಕೂಡ ಅವರ ಒಂದು ಊಟ ಉಪಚಾರಗಳ ಬಗ್ಗೆ ಅವರು ವಿಶೇಷವಾದ ಗಮನವನ್ನು ಹರಿಸ್ತಿದ್ರು. ಅದೇ ರೀತಿಯಲ್ಲಿ ಅವರ ಕುಟುಂಬದವರಾದ ಶ್ರೀಯುತ ಮೋಹನ್ ರಾಜ್ ಅರಸ್ ಹಾಗೂ ಗೀತಾ ದಂಪತಿಗಳು, ಹಾಗೆ ಶ್ರೀಯುತ ರವಿಕುಮಾರ್ ರಾಜ್ ಅರಸು ಹಾಗೂ ಅವರ ಕುಟುಂಬದವರು, ಇವರೆಲ್ಲರ ಒಂದು ಸಹಕಾರ ಕೂಡ ನಮ್ಮ ಈ ಸತ್ಸಂಗಕ್ಕೆ ಪ್ರಧಾನವಾದ ಪಾತ್ರವನ್ನು ವಹಿಸಿದ್ದೆ. ಶ್ರೀಲ ಪ್ರಭುಪಾದರ ದಿವ್ಯ ವಾಣಿಯನ್ನ ಪ್ರಚಾರ ಮಾಡುತ್ತಾ ತಮ್ಮ ಜೀವನವನ್ನು ಕೃಷ್ಣ ಪ್ರಜ್ಞೆಯಾಗಿ ಮುಡುಪಾಗಿಟ್ಟಂತಹ ಮಹಾನ್ ವೈಷ್ಣವರಾದ ಹಿಸ್ ಗ್ರೇಸ್ ಹರಿಪಾದ ಪ್ರಭು ಹಾಗೂ ಹಿಸ್ ಗ್ರೇಸ್ ಪಾಲಿನಿ ಮಾತಾಜಿಯವರು ಶಿವಮೊಗ್ಗದ ಭಕ್ತ ವೃಂದಕ್ಕೆ ತಮ್ಮ ಮಧುರವಾದ ಕೀರ್ತನೆಯ ಮೂಲಕ ಕೃಷ್ಣ ನಾಮಾಮೃತವನ್ನು ನಮ್ಮೆಲ್ಲರ ಹೃನ್ಮನಗಳಿಗೆ ತುಂಬಿಸಿರುವಂತಹವರು. ಇವರ ಒಂದು ಕೃಪೆಗೆ ಪಾತ್ರರಾದಂತಹ ಶಿವಮೊಗ್ಗದ ಭಕ್ತ ವೃಂದ ನಿಜವಾಗಲೂ ತುಂಬ ಧನ್ಯರು. ಹೀಗೆ ಸಾಗುತ್ತಾ ಬಂದಂತಹ ನಮ್ಮ ಸತ್ಸಂಗ ಕೇವಲ ಭಕ್ತರಿಗೆ ಭಕ್ತಿಯ ಬಗ್ಗೆ ಹೇಳಿಕೊಡೋದು, ಆಧ್ಯಾತ್ಮಿಕದ ಬಗ್ಗೆ ತಿಳುವಳಿಕೆಯನ್ನು ಕೊಡೋದು ಮಾತ್ರವಲ್ಲದೆ ಅದಕ್ಕೆ ಪೂರಕವಾಗುವಂತಹ ಅನೇಕ ಯಾತ್ರೆಗಳನ್ನು ಕೂಡ ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ನಿಜವಾಗ್ಲೂ ತುಂಬ ವಿಶೇಷವಾಗಿರುವಂಥ ಯಾತ್ರೆಗಳನ್ನು ಈ ಸತ್ಸಂಗದಲ್ಲಿ ಮಾಡಲಾಗಿದೆ. ಅದು ಜಗನ್ನಾಥನ ಒಂದು ರಥಯಾತ್ರೆ ಇರ್ಬೋದು, ತಿರುಪತಿ ಇರ್ಬೋದು, ಶ್ರೀ ಮಾಯಾಪುರದ ಧಾಮ ಇರ್ಬೋದು, ಬೃಂದಾವನದ ಧಾಮ, ಶ್ರೀರಂಗಮ್ಮ, ಪಂಡರಾಪುರ, ಕಂಚಿ, ಮೇಲುಕೋಟೆ, ಉಡುಪಿ ಇತ್ಯಾದಿ ಧಾಮಗಳ ದರ್ಶನವನ್ನು ಪಡೆಯಲು ಕೂಡ ಇಲ್ಲಿ ಭಕ್ತರಿಗೆ ಅವಕಾಶವಿದ್ದು ತಮ್ಮ ಭಕ್ತಿಯಲ್ಲಿ ಇನ್ನೂ ಹೆಚ್ಚಿನವಾದ ಒಂದು ತಿಳುವಳಿಕೆಯನ್ನು ಕೂಡ ಈ ಧಾಮದ ಒಂದು ದರ್ಶನಗಳಿಂದ ಅವರು ಪಡೆದುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಈ ಯಾತ್ರೆ ಯಾವಾಗಲೂ ಭಕ್ತರ ಪಾಲಿಗೆ ತುಂಬ ಅವಿಸ್ಮರಣೀಯವಾಗಿ ಉಳಿದಿರುವಂಥದ್ದೇ ಆಗಿದೆ.
ಇದು ನಮ್ಮ ರಾಧಾ ಗಿರಿಧಾರಿಯ ಭಕ್ತಿಯ ಕೇಂದ್ರ ಬೆಳೆದು ಬಂದಂತಹ ಒಂದು ಅದ್ಭುತ ಪಕ್ಷಿಯ ನೋಟ. ಅವಿರಹಿತ ಪರಿಶ್ರಮ ಇದೆ ಇದರಲ್ಲಿ. ಅನೇಕ ಏಳು ಬೀಳುಗಳಿವೆ. ಎಲ್ಲವನ್ನು ಸರಿತೂಗಿಸಿಕೊಂಡು ನಾವು ಮುಂದುವರಿಸಿಕೊಂಡು ಹೋಗುವುದು ಅತ್ಯಂತ ಅವಶ್ಯಕವಾಗಿದೆ. ಶ್ರೀಲ ಪ್ರಭುಪಾದರಿಂದ ನಿರ್ಮಿತವಾದ ಕೃಷ್ಣ ಪ್ರಜ್ಞೆ ಅನ್ನುವ ಒಂದು ವಿಶಾಲವಾದ ಛಪ್ಪರದ ಕೆಳಗೆ ನಾವು ಎಲ್ಲ ಭಿನ್ನಾಭಿಪ್ರಾಯಗಳನ್ನು, ನೋವುಗಳನ್ನು ಮರೆತು ಕೃಷ್ಣ ಪ್ರಜ್ಞೆ, ಕೃಷ್ಣನ ಮೇಲಿನ ನಮ್ಮ ಪ್ರೀತಿ ಎಲ್ಲವನ್ನು ವೃದ್ಧಿಸಿಕೊಳ್ಳುತ್ತಾ ಎಲ್ಲರಿಂದಲೂ ಸಹಕಾರವನ್ನ, ಪ್ರೀತಿಯನ್ನ, ಸೇವೆಯನ್ನ ನಿರೀಕ್ಷಿಸುತ್ತಾ ಈ ಒಂದು ಕಾರ್ಯಕ್ರಮ ಶ್ರೀ ರಾಧಾ ಗಿರಿಧಾರಿ ಶ್ರೀಲ ಪ್ರಭುಪಾದರು ಹಾಗೂ ಗುರುಗಳ ಚರಣಾರವಿಂದಗಳಿಗೆ ಸಮರ್ಪಿಸುತ್ತಿದ್ದೇವೆ. ಹರೇ ಕೃಷ್ಣ.